ಹಾಯ್ ನಮಸ್ಕಾರ. ಬೆಳಿಗ್ಗೆ ಎದ್ಬಿಟ್ಟು ಡ್ಯೂಟಿ ಆನ್ ಮಾಡಿದ್ವಿ. 4 ಡೋರ್ ಹಾಕಿದ್ರು ಹೊಸಕೋಟೆಗೆ ಹೋದ್ಬಿಟ್ಟು ಅಲ್ಲೊಂದು ಡ್ಯೂಟಿ ಬಿತ್ತು. ಅದು ನೋಡಿದ್ರೆ ರೈಲ್ವೆ ಸ್ಟೇಷನ್ಗೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬಂದು ಒಂದು ಡ್ಯೂಟಿ ಬಿತ್ತು. ಅದು ಮೆಜೆಸ್ಟಿಕ್ ಅಕ್ಕಪಕ್ಕನೇ ಅಲ್ಲಿ ಲೋಡಿಗೆ ಹಾಕ್ತೀವಿ ಗಾಡಿ. ಅಣ್ಣ ನಿಧಾನಕ್ಕೆ ಲೋಡ್ ಮಾಡ್ತಾಯಿದ್ರು. ಫೈನಲ್ಲಿ ಗಾಡಿ ಲೋಡ್ ಆಗ್ತಾಯಿತ್ತು. ನಾವು ಒಳಗಡೆ ಹೋಗ್ಬಿಟ್ಟು ಒಂದು ಬಿಲ್ ಇಸ್ಕೊಂಡ್ಬರ್ತಾ ಗಾಡಿ ಫೈನಲ್ಲಾಗಿ ಡೋರ್ ಗಿರೆಲ್ಲ ಅವರೇ ಹಾಕಿದ್ರು. ಸರಿ ಅಂದ್ಬಿಟ್ಟು ನಾವು ಹೋದ್ವಿ ಸಿಲ್ಕ್ ಬೋರ್ಡ್ ಕಡೆಗೆ. ನಮ್ಮ ಹುಡುಗ ಊರಿಂದ ಬಂದಿದ್ದ. ಅವನ ಸಿಲ್ಕ್ ಬೋರ್ಡ್ ಹತ್ರ ಹತ್ಸ್ಕೊಂಡು ಡ್ರಾಪ್ಗೆ ಹೋದ್ವಿ. ಡ್ರಾಪ್ ಹೋಗ್ತಿದ್ದಂಗೆ ಅವರು ಗಾಡಿ ರಿವರ್ಸ್ ಹೊಡೆದ್ಬಿಟ್ಟು ಗಾಡಿ ರಿವರ್ಸ್ ಹಾಕ್ತೀವಿ. ಆಮೇಲೆ ಅವನು ಅನ್ಲೋಡ್ ಮಾಡ್ತಾಯಿದ್ದೆ ಬೇಗನೆ. ಅಲ್ಲಿಂದ ನಾವು ಹೋಗಿದ್ದು ಬೇಕ್ರಿ ಕಡೆಗೆ. ಬೇಕ್ರಿ ಹೋಗ್ತಿದ್ದೆ. ಒಂದು ಕೇಕ್ ಆರ್ಡರ್ ಮಾಡಿದ್ವಿ, 2 ಜ್ಯೂಸ್ ಆರ್ಡರ್ ಮಾಡಿದ್ವಿ. ಜ್ಯೂಸ್ ಬರೋಕ್ಕೆ ಲೇಟ್ ಆಗಿದೆ ಅಂದ್ಬಿಟ್ಟು ಕೇಕ್ ತೊಗೊಂಡ್ವಿ. ಕೇಕ್ ನೋಡಿದ್ರೆ ಅದು ತುಂಬ ಓಸ್ಟ್ ಆಗಿತ್ತು. ಏನಕ್ಕಾದ್ರೂ ತೊಗೊಂಡ್ಬಿಟ್ವಿ ಅನಿಸ್ತು. ತುಂಬ ಅಂದರೆ ಐಸ್ ಕೇಕು ಸ್ಮೂತ್ ಇರಬೇಕು. ಅದು ಸಿಕ್ಕಾಪಟ್ಟೆ ಆಡಿತ್ತು. ಸರಿ ಅಂದ್ಬಿಟ್ಟು ಫೈನಲ್ ತಿಂದಾದ್ಮೇಲೆ 2 ಜ್ಯೂಸ್ ಬಂತು. ನಮ್ಮ ಹುಡುಗ ಊರಿಂದ ಬಂದು 1 ವಾರ ಆಗಿತ್ತು. ಅವ್ನು ಮೀಟ್ ಆಗಿದ್ದಿಲ್ಲ. ಇವತ್ತು ಸಿಕ್ದ. ಅವ್ನು ಮೀಟ್ ಮಾಡ್ಕೊಂಡು ಅವ್ನು ಬುಲಾರ್ ತೊಗೊಂಬಂದವನೇ. ಇಲ್ಲೇ ಬಾಡಿಗೆ ಹೊಡಿತಾನೆ ಅವನು. ಆಮೇಲೆ ಅವನ್ನ ಮಾತಾಡಿಸ್ಕೊಂಡು ಅವನ ಜೊತೆ 1-2 ಅವರ್ ಟೈಮ್ ಪಾಸ್ ಮಾಡಿದ್ವಿ. ತುಂಬ ಅಂದರೆ ಹಳೆಯ ಫ್ರೆಂಡ್ಸ್ ಇವನು. ಊರಲ್ಲಿ ಇರ್ತಾನೆ ಜಾಸ್ತಿ ಇವನು. ಇವಾಗ ಅಪರೂಪಕ್ಕೆ ಬೆಂಗಳೂರಿಗೆ ಬಂದಿರೋದು. ಅಲ್ಲಿಂದ ಒಂದು ಡ್ಯೂಟಿ ಬಿದ್ದು ಪಿಕಪ್ ಹೋದಕ್ಷಣ ಸಿಕ್ಕಾಪಟ್ಟೆ ಬಾಕ್ಸ್ ಲೋಡ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಹುಡುಗನಿಗೆ ಗಾಡಿ ರಿವರ್ಸ್ ಹೊಡೆಯೋಕೆ ಕೊಟ್ಟಿದ್ದೆ. ನಮ್ಮ ಹುಡುಗ ಬುಲಾರ್ ಓಡಿಸಿ ಅದರಲ್ಲೇ ರೂಢಿ ಆಗಿಬಿಟ್ಟಿದೆ ಅವನಿಗೆ. ಈ ಗಾಡಿ ಹೆಂಗಿದೆಲ್ಲ ಚಿಕ್ಕ ಗಾಡಿ ಹೆಂಗೆ ಓಡಿಸ್ತೀಯ ಅಂತೆಲ್ಲ ಕೇಳ್ತಾ. ಅವನು ಗಾಡಿ ರಿವರ್ಸ್ ಹೊಡೆಯೋಕೆ ಹೇಳಿದ್ರೆ ಅವನು ಸ್ಮೈಲ್ ಕೊಡ್ತಾವನೆ, ಈ ಥರ ರಿವರ್ಸ್ ಹೆಂಗೆ ಹೊಡಿಯೋದು ಅಂತೆ. ಆಮೇಲೆ ಸರಿ ಅಂದ್ಬಿಟ್ಟು ಅವನ ಸಿಲ್ಕ್ ಬೋರ್ಡ್ ಹತ್ರ ಇಳಿಸ್ಬಿಟ್ಟು ನಾವು ಹೋಗಿದ್ದು ಸೀದಾ ಶಿವಾಜಿನಗರ ಕಡೆಗೆ. ಶಿವಾಜಿನಗರ ಒಟ್ಟಿಗೆ ಕತ್ಲಾಗ್ಬಿಡ್ತು. ಹೆವಿ ಜಾಮ್ ಇತ್ತು. 10 ಕಿಲೋಮೀಟ್ರಿಗೆ 1 ಅವರ್ ತಾಸು ಹೋಗಿದ್ದೀನಿ. ಅಷ್ಟು ಜಾಮ್ ಇತ್ತು. ಫೈನಲಿ ಆ ಗಾಡಿ ಅನ್ಲೋಡ್ ಆಗ್ತಿತ್ತು. ಆಮೇಲೆ ಕಸ್ಟಮರ್ಗೆ ಕಾಲ್ ಮಾಡಿ ಅಮೌಂಟ್ ಹಾಕ್ಸ್ಕೊಂಡು ಸರಿ